إن الحمد لله نحمده ونستعينه ونستغفره ونؤمن به ونتوكل عليه وأعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله أعوذ بالله من الشيطان الرجيم بسم الله الرحمن الرحيم يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم أولئك الذين يدعون يبتغون إلى ربهم الوسيلة أيهم أقرب ويرجون رحمته ويخافون عذابه إن عذاب ربك كان محظورا وقال الله تبارك وتعالى في موضع آخر قل ادعوا الذين زعمتم من دونه فلا يملكون كشف الضر عنكم ولا تحويلا. ಎಲ್ಲ ರೀತಿಯ ಸ್ತುತಿಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ಭೂಮಿ ಮತ್ತು ಆಕಾಶಗಳ ನೈಜ ಒಡೆಯನಾದ ನಿಮ್ಮೆಲ್ಲರ ಪರಿಪಾಲಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನಂತ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಸಜ್ಜನ ದಾಸರ ಮೇಲೆ, ವಿಶೇಷವಾಗಿ ನಿಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಸಹೋದರ ಸಹೋದರಿಯರಿಗೆ, ಪವಿತ್ರ ಕುರಾನಿನ 17ನೇ ಅಧ್ಯಾಯ ಸೂರತ್ ಬನಿ ಇಸ್ರಾಯೀಲ್, ಇದರ 2 ಸೂಕ್ತಿಗಳನ್ನು ನಾನು ನಿಮ್ಮ ಮುಂದೆ ಓದಿದ್ದೇನೆ. ಸೃಷ್ಟಿಕರ್ತನಾದ ಅಲ್ಲಾಹನು ಈ 2 ಸೂಕ್ತಿಗಳಲ್ಲಿ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡುವಾಗ ಅಲ್ಲಾಹನೊಂದಿಗೆ ನಾವು ಯಾವ ರೀತಿ ವಸೀಲಾ ಅಂದರೆ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವಾಗ ಶಿಫಾರಸು ನಾವು ಯಾವ ರೀತಿ ಪಡೆಯಬೇಕು, ಇದರ ನಿಯಮಗಳನ್ನು, ಇದರ ಕುರಿತು ವಿಶೇಷ ಆದೇಶಗಳನ್ನು ಅಲ್ಲಾಹು ಈ ಸೂಕ್ತಿಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಸಮಾಜದಲ್ಲಿ ಶಿರ್ಕ್ ಎಂಬ ಮಹಾಪಾಪ ಹರಡುತ್ತಿರುವುದು ಈ ಶಿಫಾರಸು, ಈ ವಸೀಲಾ ಎಂಬ ಒಂದು ಕಾರಣದಿಂದಾಗಿದೆ ಎಂದು ನಮಗೆ ಬಹಳ ಉತ್ತಮವಾಗಿ ನಾವು ತಿಳಿದಿದ್ದೇವೆ. ನಮ್ಮ ವಿಶ್ವಾಸವು, ನಮ್ಮ ಅಕೀದಾ ಅದು ಮಲಿನಗೊಳ್ಳುತ್ತಿರುವುದು, ಅದು ಕೆಟ್ಟು ಹೋಗುತ್ತಿರುವುದು ಶಿರ್ಕ್ ಎಂಬ ಮಹಾಪಾಪದಿಂದಾಗಿದೆ. ಈ ಶಿರ್ಕ್ ಎಂಬ ಮಹಾಪಾಪಕ್ಕೆ ಕಾರಣವಾಗುತ್ತಿರುವಂತಹ ಕೆಲವು ವಿಶೇಷ ಕಾರ್ಯಗಳಿವೆ. ಅದರಲ್ಲೊಂದು ಶಿಫಾರಸು ಪಡೆಯುವುದು, ವಸೀಲಾ ತೆಗೆದುಕೊಳ್ಳುವುದು ಎಂಬುದು ಸಹ ಆಗಿದೆ. ಆತ್ಮೀಯ ಸಹೋದರರೇ, ಶಿರ್ಕ್ ಎಂಬ ಪಾಪವು ಬಹಳ ಸುಲಭವಾಗಿ ನಮ್ಮ ಜೀವನದಲ್ಲಿ ಬರುತ್ತಿರುವುದು ಈ ಶಿಫಾರಸು ಎಂಬ ಕಾರಣದಿಂದಾಗಿದೆ. ಆದ ಕಾರಣದಿಂದಾಗಿ ಪವಿತ್ರ ಕುರಾನಿನ ಸೂಕ್ತಗಳನ್ನು ನಾವು ಅವಲೋಕಿಸಿದಾಗ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹದೀಸ್ಗಳನ್ನು ನಾವು ಅವಲೋಕಿಸಿದಾಗ
ಖಂಡಿತವಾಗಿಯೂ ಧರ್ಮಸಮ್ಮತವಾದಂತಹ ಕೆಲವೊಂದು ವಸೀಲಾದ ಕೆಲವು ಮಾರ್ಗಗಳು ನಮಗೆ ಪ್ರವಾದಿಯವರು ಕಲಿಸಿದ್ದಾರೆ. ಅದೇ ರೀತಿ ಅಲ್ಲಾಹ್ ಪವಿತ್ರ ಕುರಾನಿನಲ್ಲಿ ಯಾವ ರೀತಿ ನಾವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕು, ಯಾವ ವಿಷಯಗಳಿಂದ ನಾವು ಅಲ್ಲಾಹನೊಂದಿಗೆ ಶಿಫಾರಸು ಪಡೆದುಕೊಳ್ಳಬೇಕು, ಇದರ ಕುರಿತು ಪವಿತ್ರ ಕುರಾನ್ ನಮಗೆ ಬಹಳ ವಿಶೇಷವಾಗಿ ಪ್ರಸ್ತಾಪಿಸುತ್ತದೆ. ಸಹೋದರರೇ, ಅಜ್ಞಾನ ಕಾಲದಲ್ಲಿ ಮುಶ್ರಿಕರು ಅವರು ಅಲ್ಲಾಹನನ್ನು ನಂಬುತ್ತಿದ್ದರು, ಅಲ್ಲಾಹನ ಮೇಲೆ ಅವರ ನಂಬಿಕೆ ಇತ್ತು. ಪವಿತ್ರ ಕುರಾನ್ ಮುಶ್ರಿಕೀನ ಕುರಿತು ಹೇಳುವುದು, ವಲಇನ್ ಸಅಲ್ತಹುಂ ಮನ್ ಖಲಖಸ್ ಸಮಾವಾತಿ ವಲ್ ಅರ್ದ್ ಲಯಖೂಲುನ ಅಲ್ಲಾಹ್. ಓ ಅಲ್ಲಾಹನ ಪ್ರವಾದಿಯವರೇ, ಈ 360 ವಿಗ್ರಹಗಳನ್ನು ಆರಾಧಿಸುವಂತಹ ಈ ಮುಶ್ರಿಕೀನರಿಗೆ ನೀವು ಕೇಳಿರಿ, ಈ ಭೂಮಿ ಮತ್ತು ಆಕಾಶಗಳನ್ನು ಸೃಷ್ಟಿಸುವಂತಹ ಸೃಷ್ಟಿಕರ್ತನಾರು ಎಂದು ಕೇಳಿದಾಗ ಖಂಡಿತವಾಗಿಯೂ ಅವರು ಹೇಳುವರು, ಅಲ್ಲಾಹನು ಈ ಭೂಮಿ ಮತ್ತು ಆಕಾಶವನ್ನು ಸೃಷ್ಟಿಸುವನಾಗಿದ್ದಾನೆ. ಅಲ್ಲಾಹನ ಮೇಲೆ ಅವರ ನಂಬಿಕೆ ಇತ್ತು, ಅಲ್ಲಾಹನ ಮೇಲೆ ಅವರ ವಿಶ್ವಾಸವಿತ್ತು. ಆದರೂ ಕೂಡ ಪವಿತ್ರ ಕುರಾನ್ ಆ ಅಜ್ಞಾನ ಕಾಲದ ಜನರಿಗೆ ಮುಶ್ರಿಕ್ ಎಂದು ಹೇಳಿತು, ಅವರಿಗೆ ಕಾಫಿರ್ ಎಂದು ಹೇಳಿತು, ಅವರಿಗೆ ಪವಿತ್ರ ಕುರಾನ್ ಇವರು ಶಿರ್ಕ್ ಮಾಡುವವರು ಎಂದು ಹೇಳಿತು. ಕಾರಣ ಏನು? ಅವರು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿದ್ದರು, ಆದರೂ ಅಲ್ಲಾಹನ ಆರಾಧನೆಯಲ್ಲಿ ಇತರರನ್ನು ಅವರು ಸಹಭಾಗಿಯನ್ನಾಗಿ ಮಾಡುತ್ತಿದ್ದರು. ಯಾವ ರೀತಿ ಅವರು ಸಹಭಾಗಿಯನ್ನಾಗಿ ಮಾಡುತ್ತಿದ್ದರು? ತಮ್ಮ ಪ್ರಾರ್ಥನೆಗಳನ್ನು ಅಲ್ಲಾಹನಿಗೆ ತಲುಪಿಸಲಿಕ್ಕೆ ಈ 360 ಮೂರ್ತಿಗಳನ್ನು, ಈ 360 ವಿಗ್ರಹಗಳನ್ನು, ಆ ವಿಗ್ರಹಗಳು ಯಾರೆಂದರೆ ಒಂದು ಕಾಲದ ಸಜ್ಜನ ದಾಸರು, ಒಂದು ಕಾಲದ ಅಲ್ಲಾಹನ ವಲಿ, ಒಂದು ಕಾಲದ ಅಲ್ಲಾಹನ ಸಾಮೀಪ್ಯ ಪಡೆದಿರುವಂತಹ ಸಾಲಿಹೀನ್ಗಳವರಾಗಿದ್ದರು. ಪವಿತ್ರ ಕುರಾನ್ ಅವರ ಹೆಸರು ತೆಗೆದು ಹೀಗೆ ಹೇಳುತ್ತದೆ, ಅವರ ಹೆಸರು ಲಾತ್ ಆಗಿತ್ತು, ಮನಾತ್, ಉಜ್ಜಾ, ನಸ್ರ್, ಯಗೂಸ್, ಯೌಕ್, ಇವರೆಲ್ಲರೂ ಒಂದು ಕಾಲದ ಸಜ್ಜನ ದಾಸರಿದ್ದರು, ಅಲ್ಲಾಹನ ಸಾಮೀಪ್ಯ ಪಡೆದಿರುವಂತಹ ಅಲ್ಲಾಹನ ವಲಿಗಳಾಗಿದ್ದರು. ಆದರೆ ಈ ಜನರು ಈ ವಲಿಗಳ, ಈ ಸಜ್ಜನ ದಾಸರ ವಸೀಲದೊಂದಿಗೆ, ಈ ಸಜ್ಜನ ದಾಸರ ಶಿಫಾರಸಿನೊಂದಿಗೆ ತಮ್ಮ ಪ್ರಾರ್ಥನೆಗಳನ್ನು, ತಮ್ಮ ದುವಾಗಳನ್ನು ಅಲ್ಲಾಹನ ಬಳಿ ಸ್ವೀಕರಿಸಲಿಕ್ಕೆ ಇವರು ಹೋದರು. ಆದರೆ ಅಲ್ಲಾಹು ಇವರಿಗೆ ಮುಶ್ರಿಕ್ ಎಂದು, ಅಲ್ಲಾಹು ಇವರಿಗೆ ಮುಶ್ರಿಕ್ ಎಂದು ಹೇಳಿದ್ದಾನೆ. ಅವರಿಗೆ ಕೇಳಿದಾಗ, ಓ ಮುಶ್ರಿಕೀನರೇ, ಈ ಮೂರ್ತಿಗಳ, ಈ ಸತ್ತು ಹೋದಂತಹ ಜನರ ವಸೀಲಾದೊಂದಿಗೆ, ಇವರ ಶಿಫಾರಸದೊಂದಿಗೆ ನೀವು ಅಲ್ಲಾಹನೊಂದಿಗೆ ಏಕೆ ಪ್ರಾರ್ಥಿಸುತ್ತೀರಿ ಎಂದು ಕೇಳಿದಾಗ ಅವರ ಉತ್ತರ ಹೀಗಿರುತ್ತದೆ, ಲಿಯುಕರ್ರಿಬೂನಾ ಇಲಲ್ಲಾಹಿ ಝಲ್ಫಾ. ಈ ಸಜ್ಜನ ದಾಸರು ನಮ್ಮನ್ನು ಅಲ್ಲಾಹನಿಂದ ಬಹಳ ಸಮೀಪ ಮಾಡುತ್ತಾರೆ, ಅಲ್ಲಾಹನೊಂದಿಗೆ ನಮಗೆ ಬಹಳ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಎಂಬ ಅವರ ಉತ್ತರವಾಗುತ್ತಿತ್ತು. ಆ ಮೂರ್ತಿಗಳಿಗೆ, ಆ ವಿಗ್ರಹಗಳಿಗೆ ಇವರು ಪ್ರಾರ್ಥಿಸುತ್ತಿದ್ದರು. ಮಾತ್ರವಲ್ಲದೆ ಆ ಮೂರ್ತಿಗಳಿಗೆ ಹರಕೆಯನ್ನು ಸಹ ಇವರು ಅರ್ಪಿಸುತ್ತಿದ್ದರು, ಬಲಿದಾನವೂ ಸಹ ಅವರಿಗೆ ಮಾಡುತ್ತಿದ್ದರು, ಅವರ ಹೆಸರಿನಿಂದ ಜನರಿಗೆ ಊಟವೂ ಸಹ ಮಾಡಿಸುತ್ತಿದ್ದರು. ಈ ರೀತಿಯಾದಂತಹ ಬಹಳಷ್ಟು ಮೂಢನಂಬಿಕೆಗಳು ಆ ಅಜ್ಞಾನ ಕಾಲದಲ್ಲಿತ್ತು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಆತ್ಮೀಯ ಸಹೋದರರೇ, ಸಮಾಜದಲ್ಲಿ ಈ ನಮ್ಮ ಮುಸ್ಲಿಂ ಉಮ್ಮತ್ತಿನಲ್ಲಿ ಶಿರ್ಕ್ ಎಂಬ ಪಾಪವು ಬಂದಿದ್ದು, ಶಿರ್ಕ್ ಅದು ಪ್ರವೇಶಗೊಂಡಿದ್ದು ಈ ಸಜ್ಜನ ದಾಸರ ಪ್ರೀತಿಯಿಂದ, ಈ ಅಲ್ಲಾಹನ ವಲಿಗಳ ಪ್ರೀತಿಯಿಂದ, ಇವರ ಕಲ್ಪನೆಯಿಂದ ಆ ಕಾಲದಲ್ಲಿ ಜನರು ಈ ಅಲ್ಲಾಹನ ಸಾಲಿಹೀನ್ ದಾಸರನ್ನು, ಈ ಅಲ್ಲಾಹನ ನೈಜ ದಾಸರನ್ನು ಇವರನ್ನು ಕಲ್ಪಿಸಿ, ಇವರನ್ನು ತಮ್ಮ ಮನಸ್ಸಿನಲ್ಲಿ ಇವರನ್ನು ಸ್ಮರಿಸಿ ಅಲ್ಲಾಹನಿಗೆ ಆರಾಧನೆ ಮಾಡುತ್ತಿದ್ದರು. ಇವರನ್ನು ತಮ್ಮ ಮನಸ್ಸಿನಲ್ಲಿ ಇವರ ಪ್ರೀತಿಯನ್ನು ಅಡಗಿಸಿಕೊಂಡು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಿದ್ದರು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಇಮಾಮ್ ಬುಖಾರಿ ರಹ್ಮತುಲ್ಲಾಹಿ ಅಲೈಹಿ ರವರು ವರದಿ ಮಾಡಿರುವಂತಹ ಹದೀಸಿನಲ್ಲಿ ಈ ಒಂದು ದೊಡ್ಡ ಕಾರಣ ಅಲ್ಲಾಹನ ಪ್ರೀತಿಯ ಬದಲಾಗಿ ಈ ಸಜ್ಜನರ ದಾಸರ ಪ್ರೀತಿ ಇವರ ಮನಸ್ಸಿನಲ್ಲಿ ಅಡಗಿಕೊಂಡಿತ್ತು. ಈ ಸಜ್ಜನ ದಾಸರ ಪ್ರೀತಿಯ ಕಾರಣದಿಂದಾಗಿ ಇವರನ್ನು ಉದ್ದೇಶಿಸಿ ಇವರು ಪ್ರಾರ್ಥಿಸುತ್ತಿದ್ದರು, ಓ ವಲಿಗಳೇ, ಓ ನಬಿಯರೇ, ಓ ದೇವಚರರೇ, ಓ ಅಲ್ಲಾಹನ ದೇವಮಾನವರೇ, ನೀವು ನಮ್ಮ ಪ್ರಾರ್ಥನೆಗಳನ್ನು ಅಲ್ಲಾಹನ ಬಳಿಗೆ ತಲುಪಿಸಿರಿ ಎಂದು ಈ ರೀತಿಯಾಗಿ ಅವರು ಪ್ರಾರ್ಥಿಸುತ್ತಿದ್ದರು. ಈ ಕಾರಣದಿಂದಾಗಿ ಪವಿತ್ರ ಕುರಾನ್ ಇಂತಹ ಜನರನ್ನು ಮುಶ್ರಿಕ್ ಎಂದು ಹೇಳುತ್ತಿದೆ. ಆತ್ಮೀಯ ಸಹೋದರರೇ, ಇಂತಹ ಸಮುದಾಯವು, ಇಂತಹ ಜನಸಮೂಹವು ಖಂಡಿತವಾಗಿಯೂ ನಮ್ಮ ಸಮಾಜದಲ್ಲಿಯೂ ಸಹ ಇದೆ. ಇವರು ಅಲ್ಲಾಹನೊಂದಿಗೆ ನೇರವಾಗಿ ಪ್ರಾರ್ಥಿಸುವ ಬದಲಾಗಿ ಈ ಸಜ್ಜನ ದಾಸರ ಶಿಫಾರಸಿನೊಂದಿಗೆ ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಾರೆ. ಇದು ಖಂಡಿತವಾಗಿಯೂ ಶಿರ್ಕ್ ಎಂಬ ಒಂದು ಪಾಪವಾಗಿದೆ. ಇದು ಕ್ಷಮಿಸಲಾರದಂತಹ ಒಂದು ಪಾಪವಾಗಿದೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ವಸೀಲಾ, ಶಿಫಾರಸು ಖಂಡಿತವಾಗಿಯೂ ಇದಕ್ಕೆ
ಇಸ್ಲಾಮಿನಲ್ಲಿ ಶರೀಯತ್ತಿನಲ್ಲಿ ಒಂದು ಸರಿಯಾದಂತಹ ಒಂದು ರೀತಿ ಇದೆ, ಒಂದು ಸರಿಯಾದಂತಹ ಒಂದು ಮಾರ್ಗವಿದೆ. ಖಂಡಿತವಾಗಿಯೂ ಆ ಶಿಫಾರಸಿನ ಒಂದು ಸರಿಯಾದ ವಿಧಾನವನ್ನು ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಆ ಸರಿಯಾದಂತಹ ಒಂದು ವಿಧಾನವೇನು? ಪವಿತ್ರ ಕುರಾನ್ ಹೇಳುವುದು, ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ ವಬ್ತಗು ಇಲೈಹಿಲ್ ವಸೀಲಾ. ಓ ಅಲ್ಲಾಹನ ದಾಸರೇ, ನೀವು ಅಲ್ಲಾಹನನ್ನು ಭಯಪಡಿರಿ, ಅಲ್ಲಾಹನ ಭಯವನ್ನು ನಿಮ್ಮ ಮನಸ್ಸಿನಲ್ಲಿ ಅಡಗಿಸಿಕೊಳ್ಳಿರಿ. ವಬ್ತಗು ಇಲೈಹಿಲ್ ವಸೀಲಾ, ಮತ್ತು ಅಲ್ಲಾಹನಿಗೆ ಪ್ರಾರ್ಥಿಸುತ್ತಿರುವಾಗ ನೀವು ವಸೀಲಾ, ನೀವು ಶಿಫಾರಸನ್ನು ನೀವು ಪಡೆಯಬೇಕು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಒಲಿದು ಅಲ್ಲದೀನ ಝಅಮ್ತ ಮಿನ್ ದೂನಿಲ್ಲಾಹ್, ಅಲ್ಲಾಹನ ಹೊರತು ಈ ಜನರು ಯಾರಿಗೆ ಪ್ರಾರ್ಥಿಸುತ್ತಿದ್ದಾರೆಯೋ ಅವರನ್ನು ಒಮ್ಮೆ ನೀವು ಕೇಳಿರಿ, ಇವರು ಯಾರ ವಸೀಲದೊಂದಿಗೆ ಇವರು ಪ್ರಾರ್ಥಿಸುತ್ತಿದ್ದಾರೆ, ಯಾವ ರೀತಿಯಾಗಿ ಅಲ್ಲಾಹನಿಗೆ ಪ್ರಾರ್ಥಿಸುತ್ತಿದ್ದಾರೆ ಎಂದು ಇವರೊಂದಿಗೆ ನೀವು ಪ್ರಶ್ನೆ ಮಾಡಿರಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಆತ್ಮೀಯ ಸಹೋದರರೇ, ಈ ಸೂಕ್ತಿಯ ಹಿನ್ನೆಲೆ ಏನೆಂದರೆ, ಜನರು ಪ್ರವಾದಿಗಳನ್ನು ಆರಾಧಿಸಿದರು, ಜನರು ಅಲ್ಲಾಹ್ ದೇವಚರವನ್ನು ಆರಾಧಿಸಿದರು. ಕ್ರಿಶ್ಚಿಯನ್ನರು ಈಸಾ ಅಲೈಹಿಸ್ಸಲಾಂ ರವರನ್ನು ಅಲ್ಲಾಹನ ಮಗನೆಂದು ಹೇಳಿ ಈಸಾ ಅಲೈಹಿಸ್ಸಲಾಂ ರವರನ್ನು ಆರಾಧಿಸಿದರು. ಜನರು ಉಸೈರ್ ಅಲೈಹಿಸ್ಸಲಾಂ ರವರನ್ನು ಅಲ್ಲಾಹನ ಮಗನೆಂದು ಹೇಳಿ ಈ ಯಹೂದಿಗಳು ಉಸೈರ್ ಅಲೈಹಿಸ್ಸಲಾಂ ರವರನ್ನು ಆರಾಧಿಸಿದರು. ಅದೇ ರೀತಿ ಮಕ್ಕಾ ನಗರದ ಮುಶ್ರಿಕೀನರು ದೇವಚರರನ್ನು, ಮಲಕಗಳನ್ನು ಅಲ್ಲಾಹನ ಪುತ್ರಿಯರೆಂದು ಅವರನ್ನು ಆರಾಧಿಸಿದರು. ಈ ರೀತಿಯಾಗಿ ಪವಿತ್ರ ಕುರಾನ್ ಇವರೆಲ್ಲರನ್ನು ಮುಶ್ರಿಕ್ ಎಂದು ಹೇಳುತ್ತದೆ. ಆತ್ಮೀಯ ಸಹೋದರರೇ, ಸರಿಯಾದ ಶಿಫಾರಸಿನ ವಿಧಾನವೇನೆಂದರೆ ಪವಿತ್ರ ಕುರಾನ್ ನಮಗೆ ಕಲಿಸುತ್ತದೆ, ಪ್ರವಾದಿಯವರ ಹದೀಸ್ ನಮಗೆ ಕಲಿಸುತ್ತದೆ. ಅದೇನೆಂದರೆ, ನೀವು ನಿಮ್ಮ ಪ್ರಾರ್ಥನೆಗಳಲ್ಲಿ ವಸೀಲಾ, ನೀವು ನಿಮ್ಮ ಪ್ರಾರ್ಥನೆಗಳಲ್ಲಿ, ನಿಮ್ಮ ದುಆಗಳಲ್ಲಿ ನೀವು ಶಿಫಾರಸನ್ನು ಪಡೆದುಕೊಳ್ಳಬೇಕು. ಅದು ಅದರ ಸರಿಯಾದಂತಹ ವಿಧಾನವೇನೆಂದರೆ ಅಲ್ಲಾಹನ ನಾಮಗಳೊಂದಿಗೆ, ಅಲ್ಲಾಹನ ಗುಣವಿಶೇಷತೆಗಳೊಂದಿಗೆ. ಅಲ್ಲಾಹನಿಗೆ ಬಹಳಷ್ಟು ಉತ್ತಮವಾದಂತಹ ನಾಮಗಳಿವೆ, ಅಲ್ಲಾಹನ ಬಹಳಷ್ಟು ಉತ್ತಮವಾದಂತಹ ಹೆಸರುಗಳಿವೆ. ಆ ಹೆಸರುಗಳ ಮೂಲಕ ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕು. ವಲಿಲ್ಲಾಹಿಲ್ ಅಸ್ಮಾഉಲ್ ಹುಸ್ನಾ ಫದ್ಊಹು ಬಿಹಾ. ಅಲ್ಲಾಹನಿಗೆ ಬಹಳ ಉತ್ತಮವಾದಂತಹ ಹೆಸರುಗಳಿವೆ, ಅಲ್ಲಾಹನಿಗೆ ಬಹಳ ಉತ್ತಮವಾದಂತಹ ನಾಮಗಳಿವೆ. ಆ ನಾಮಗಳ ಮೂಲಕ ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹದೀಸಿನಲ್ಲಿ ಹೇಳಿದರು, ವಲಿಲ್ಲಾಹಿಲ್ ಅಸ್ಮಾಉಲ್ ಹುಸ್ನಾ ಇನ್ನ ಲಿಲ್ಲಾಹಿ 99 ಇಸ್ಮನ್. ಅಲ್ಲಾಹನಿಗೆ 99 ಅತಿ ಉತ್ತಮವಾದಂತಹ ನಾಮಗಳಿವೆ. ಈ ನಾಮಗಳ ಮೂಲಕ ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ. ಅಲ್ಲಾಹನೊಂದಿಗೆ ಯಾವ ರೀತಿ ನಾವು ಪ್ರಾರ್ಥಿಸಬೇಕು? ಓ ಅಲ್ಲಾಹನೇ, ನೀನು ರಹಮಾನನಾಗಿರುವೆ, ನೀನು ರಹೀಮನಾಗಿರುವೆ, ನೀನು ಬಹಳ ಕರುಣಾಮಯಿಯಾಗಿರುವೆ, ನೀನು ಗಫಾರ್, ನೀನು ಸಿದ್ದೀರ್, ನೀನು ರಜ್ಜಾಕ್, ನೀನು ಅನ್ನಧಾರ ನೀಡುವವರು, ನೀನು ಪಾಪಗಳನ್ನು ಕ್ಷಮಿಸುವವರು, ನೀನು ಕರುಣೆ ತೋರುವವರು, ನೀನು ನಮ್ಮ ಕುಂದು ಕೊರತೆಗಳನ್ನು, ನೀನು ನಮ್ಮ ಜೀವನದಲ್ಲಿ ಬಂದಿರುವಂತಹ ಎಲ್ಲಾ ಸಂಕಷ್ಟಗಳನ್ನು ದೂರ ಮಾಡುವವನಾಗಿರುವೆ, ನೀನು ಸಹಾಯಕನಾಗಿರುವೆ. ಈ ರೀತಿಯಾದಂತಹ ಅಲ್ಲಾಹನ ನಾಮಗಳೊಂದಿಗೆ ನಾವು ಪ್ರಾರ್ಥಿಸಬೇಕು ಎಂದು ಪವಿತ್ರ ಕುರಾನ್ ನಮಗೆ ಹೇಳುತ್ತದೆ. ಸಹೋದರರೇ, ಪ್ರವಾದಿಗಳು, ಅಲ್ಲಾಹನ ನಬಿಯರು, ಈ ಭೂಲೋಕದ ಅತಿ ಉತ್ತಮ ಜನಸಮೂಹದವರು, ಅವರ ಪ್ರಾರ್ಥನೆಗಳನ್ನು ಒಮ್ಮೆ ನೀವು ಗಮನಿಸಿ ನೋಡಿರಿ. ಪ್ರತಿಯೊಬ್ಬ ನಬಿ, ಪ್ರತಿಯೊಬ್ಬ ಅಲ್ಲಾಹನ ಪ್ರವಾದಿ ಅವರು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದಾಗ ಅಲ್ಲಾಹನ ಈ ಗುಣನಾಮಗಳಲ್ಲಿ, ಅಲ್ಲಾಹನ ಈ ಹೆಸರುಗಳಲ್ಲಿ ಯಾವುದಾದರೂ ಒಂದು ಅತ್ಯುತ್ತಮ ಹೆಸರಿನೊಂದಿಗೆ ಅವರು ಪ್ರಾರ್ಥಿಸಿದರು. ನೀವು ಅಯ್ಯೂಬ್ ಅಲೈಹಿಸ್ಸಲಾಂ ರವರ ಪ್ರಾರ್ಥನೆಯನ್ನು ನೋಡಿರಿ. ಅಯ್ಯೂಬ ಇದ್ ನಾದಾ ರಬ್ಬಹು ಅನ್ನೀ ಮಸ್ಸನಿಯ ದುರ್ರು ವ ಅಂತ ಅರ್ಹಮುರ್ ರಾಹಿಮೀನ್. ಅಯ್ಯೂಬ್ ಅಲೈಹಿಸ್ಸಲಾಂ ಎಂಬ ಒಬ್ಬ ನಬಿಯರು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದರು. ಹೇಗೆ ಪ್ರಾರ್ಥಿಸಿದರು? ಅನ್ನೀ ಮಸ್ಸನಿಯ ದುರ್, ಓ ಅಲ್ಲಾಹನೇ, ನನಗೆ ಬಹಳ ತೊಂದರೆಯಾಗಿದೆ, ನನ್ನ ಜೀವನದಲ್ಲಿ ನನಗೆ ಕಷ್ಟ ಬಂದಿದೆ, ನನ್ನ ದೇಹದಲ್ಲಿ ಒಂದು ಇಂತಹ ರೋಗ ಬಂದಿದೆ, ಆ ರೋಗವನ್ನು ಗುಣಪಡಿಸುವುದು ಕೇವಲ ನೀನು ಮಾತ್ರ ಆಗಿರಬೇಕು ಅಂತ ಅರ್ಹಮುರ್ ರಾಹಿಮೀನ್. ನೀನು ಈ ಭೂಲೋಕದಲ್ಲಿ ಕರುಣೆ ತೋರುವವರಲ್ಲಿ ಅತ್ಯುತ್ತಮ ಕರುಣೆ ತೋರುವವನಾಗಿರುವೆ ಎಂದು ಅಲ್ಲಾಹನ ಕರುಣೆ ತೋರುವಂತಹ ಒಬ್ಬ ವಿಶೇಷತೆಯೊಂದಿಗೆ, ಅಲ್ಲಾಹನ ಕರುಣೆ ತೋರುವ ನಾಮದೊಂದಿಗೆ ಅಯ್ಯೂಬ್ ಅಲೈಹಿಸ್ಸಲಾಂ ರವರು ಪ್ರಾರ್ಥಿಸಿದರು. ಒಬ್ಬ ವ್ಯಕ್ತಿ ತನ್ನ ಪ್ರಾರ್ಥನೆಗಳಲ್ಲಿ ಅಲ್ಲಾಹ ನಾಮದೊಂದಿಗೆ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅಲ್ಲಾಹು ಆ ವ್ಯಕ್ತಿಯ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾನೆ ಎಂದು ನಮಗೆ ಇಸ್ಲಾಮೀಯ ಶರೀಅತ್ ತಿಳಿಸುತ್ತದೆ. ಸಹೋದರರೇ, ಅಲ್ಲಾಹನ ಪ್ರವಾದಿಗಳ, ಅಲ್ಲಾಹನ ಸಜ್ಜನ ದಾಸರ ವಸೀಲಾ, ಇವರ ಶಿಫಾರಸಿನೊಂದಿಗೆ ನಾವು ಪ್ರಾರ್ಥಿಸುವುದು ಶಿರ್ಕ್ ಆಗಿದೆ. ಆದರೆ ನಾವು ಅಲ್ಲಾಹನೊಂದಿಗೆ ಪ್ರಾರ್ಥಿಸುವಂತಹ, ಅಲ್ಲಾಹನೊಂದಿಗೆ ಯಾವ ವಿಷಯಗಳೊಂದಿಗೆ ನಾವು ಶಿಫಾರಸನ್ನು ಪಡೆದುಕೊಳ್ಳಬೇಕು, ಇಸ್ಲಾಂ ನಮಗೆ ಅದು ಕಲಿಸುತ್ತದೆ. ಅದರಲ್ಲಿ ಮೊದಲನೆಯದೇನೆಂದರೆ ನಾವು ಅಲ್ಲಾಹನ ನಾಮಗಳೊಂದಿಗೆ,
ಅಲ್ಲಾಹನ ಹೆಸರುಗಳೊಂದಿಗೆ ನಾವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕಾಗಿದೆ. ರಹಮಾನ್ ಅಲ್ಲಾಹನ ನಾಮವಾಗಿದೆ, ರಹೀಮ್ ಅಲ್ಲಾಹನ ನಾಮವಾಗಿದೆ, ಗಫಾರ್ ಅಲ್ಲಾಹನ ನಾಮವಾಗಿದೆ, ರಜಾಕ್ ಎಂಬುದು ಅಲ್ಲಾಹನ ನಾಮವಾಗಿದೆ. ನಾವು ಅಲ್ಲಾಹನೊಂದಿಗೆ ಆಹಾರ ಅನ್ನಧಾರವನ್ನು ಬೇಡುತ್ತಿರುವಾಗ ಅಲ್ಲಾಹನ ಈ ನಾಮನೊಂದಿಗೆ ನಾವು ಪ್ರಾರ್ಥಿಸಬೇಕು. ಅಲ್ಲಾಹನೇ, ನೀನು ರಜಾಕ್ ಆಗಿರುವೆ, ನೀನು ಇಡೀ ಜಗತ್ತನ್ನು ನೀನು ಅನ್ನಧಾರವನ್ನು ನೀಡುವವನಾಗಿರುವೆ, ನೀನು ನನಗೆ ಅನ್ನಧಾರವನ್ನು ನೀಡು, ನೀನು ನನಗೆ ಹಲಾಲ್ ಧರ್ಮಸಮ್ಮತವಾದಂತಹ ಆಹಾರವನ್ನು ನೀಡು. ಅಲ್ಲಾಹನೊಂದಿಗೆ ಹೀಗೆ ನಾವು ಪ್ರಾರ್ಥಿಸಬೇಕು. ನಮ್ಮ ಕುಂದು ಕೊರತೆಗಳನ್ನು, ನಮ್ಮಲ್ಲಿರುವಂತಹ ದೋಷಗಳನ್ನು ಅಲ್ಲಾಹು ಕಿಯಾಮತ್ತಿನ ದಿನ ಮರೆಮಾಚಬೇಕೆಂದರೆ ಅಲ್ಲಾಹನ ಒಂದು ನಾಮ ಸಿದ್ದೀರ್ ಎಂಬುದಾಗಿದೆ. ಸಿದ್ದೀರ್ ಎಂದರೆ ಅಲ್ಲಾಹು ತನ್ನ ನೈಜ ದಾಸರ, ತನ್ನ ಸತ್ಯವಿಶ್ವಾಸ ದಾಸರ ಅವರ ದುಷ್ಕರ್ಮಗಳನ್ನು, ಅವರ ಪಾಪಗಳನ್ನು ಕಿಯಾಮತ್ತಿನ ದಿನ ಇಡೀ ಮಾನವ ಕುಲದ ಮುಂದೆ ಅಲ್ಲಾಹು ಅದನ್ನು ಮರೆಮಾಚುತ್ತಾನೆ. ಓ ಅಲ್ಲಾಹನೇ, ನೀನು ಪಾಪಗಳನ್ನು ಮರೆಮಾಚುವನಾಗಿರುವೆ. ನನ್ನ ಪಾಪಗಳನ್ನು, ನನ್ನಲ್ಲಿರುವಂತಹ ಕುಂದು ಕೊರತೆಗಳನ್ನು, ನನ್ನಲ್ಲಿರುವಂತಹ ಎಲ್ಲಾ ರೀತಿಯ ದುಷ್ಕರ್ಮಗಳನ್ನು ನೀನು ಮರೆಮಾಚು ಎಂದು ಅಲ್ಲಾಹನಿಗೆ ಈ ರೀತಿಯಾಗಿ ನಾವು ಪ್ರಾರ್ಥಿಸಬೇಕು. ಜಕರಿಯಾ ಅಲೈಹಿಸ್ಸಲಾಂ ಎಂಬ ನಬಿಯರು 80 ವರ್ಷ ವಯಸ್ಸಿನಲ್ಲಿರುವಾಗ ಅವರಿಗೆ ಯಾವುದೇ ಮಕ್ಕಳಾಗಿರಲಿಲ್ಲ, ಯಾವುದೇ ಅವರಿಗೆ ಸಂತಾನವಿರಲಿಲ್ಲ. ಅಲ್ಲಾಹನೊಂದಿಗೆ ನಿರೀಕ್ಷೆ, ಖಂಡಿತವಾಗಿಯೂ ಅಲ್ಲಾಹು ಮಾತ್ರವೇ ನನಗೆ ಸಂತಾನವನ್ನು ನೀಡುವನಾಗಿದ್ದಾನೆ, ಅವನೇ ಮಾತ್ರ ನನಗೆ ಮಕ್ಕಳನ್ನು ನೀಡುವನಾಗಿದ್ದಾನೆ ಎಂಬ ನಂಬಿಕೆಯಿಂದ ಜಕರಿಯಾ ಅಲೈಹಿಸ್ಸಲಾಂ ಅವರು ಅಲ್ಲಾಹನಿಗೆ ಪ್ರಾರ್ಥಿಸಿದರು. ಹುನಾಲಿಕ ದಆ ಜಕರಿಯಾ ರಬ್ಬ قال رب هب لي من لدنك ذرية طيبة إنك سميع الدعاء. ಆಗ ಜಕರಿಯಾ ಅಲೈಹಿಸ್ಸಲಾಂ ಅವರು ಅಲ್ಲಾಹನಿಗೆ ಪ್ರಾರ್ಥಿಸಿದರು. ಹುನಾಲಿಕ ದಆ ಜಕರಿಯಾ ರಬ್ಬ قال رب هب لي من لدنك ذرية. ಓ ಅಲ್ಲಾಹನೇ, ನಿನ್ನ ವತಿಯಿಂದ ನನಗೊಂದು ಪರಿಶುದ್ಧವಾದಂತಹ ಸಂತಾನವನ್ನು ನೀಡು, ಪರಿಶುದ್ಧವಾದಂತಹ ಒಬ್ಬ ಮಗುವನ್ನು ನೀಡು. ಖಂಡಿತವಾಗಿ ಇನ್ನಕ ಸಮೀഉ ದುಆ, ಖಂಡಿತವಾಗಿಯೂ ನೀನೇ ಮಾತ್ರ ಪ್ರಾರ್ಥನೆಗಳನ್ನು ಆಲಿಸುವನಾಗಿರುವೆ, ಪ್ರಾರ್ಥನೆಗಳನ್ನು ಕೇಳುವನಾಗಿರುವೆ ಎಂದು ಅಲ್ಲಾಹನ ಪ್ರವಾದಿ ಜಕರಿಯಾ ಅಲೈಹಿಸ್ಸಲಾಂ ಅವರು ಪ್ರಾರ್ಥಿಸಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಬಹಳಷ್ಟು ಪ್ರಾರ್ಥನೆಗಳನ್ನು ಕಲಿಸಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ದೇಹದಲ್ಲಿ ಯಾವುದೇ ರೀತಿಯ ಅವನಿಗೆ ತೊಂದರೆಯಾದರೆ ಔಜು ಬಿಇಜ್ಜತಿಲ್ಲಾಹಿ ವ ಕುದ್ರತಿಹಿ ಮಿನ್ ಶರ್ರಿ ಮಾ ಅಜಿದು ವ ಉಹಾದಿರು ಎಂಬ ಪ್ರಾರ್ಥನೆಯೊಂದಿಗೆ 7 ಬಾರಿ ತನಗೆ ತೊಂದರೆಯಾಗುವಂತಹ ಜಾಗದಲ್ಲಿ ಕೈಯನ್ನು ಇಟ್ಟುಕೊಂಡು ಈ ಪ್ರಾರ್ಥನೆ ಮಾಡಬೇಕೆಂದು ಅಲ್ಲಾಹನ ಪ್ರವಾದಿ ಕಲಿಸಿದರು. ಈ ಅಲ್ಲಾಹನ ಪ್ರವಾದಿಯವರ ಈ ಪ್ರಾರ್ಥನೆಯಲ್ಲಿ ನಾವು ಗಮನಿಸಬೇಕಾದಂತಹ ಮುಖ್ಯ ವಿಷಯವೇನೆಂದರೆ ಅಲ್ಲಾಹನ ಪ್ರವಾದಿಯವರು ಇಲ್ಲಿ ಅಲ್ಲಾಹನ ಶಕ್ತಿ ಸಾಮರ್ಥ್ಯ, ಅಲ್ಲಾಹನಲ್ಲಿರುವ ಅಲ್ಲಾಹನ ಮಹಿಮೆ, ಅಲ್ಲಾಹನ ಗೌರವದ ಶಿಫಾರಸಿನೊಂದಿಗೆ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವುದನ್ನು ನಮಗೆ ಕಲಿಸುತ್ತಿದ್ದಾರೆ. ಔಜು ಬಿಇಜ್ಜತಿಲ್ಲಾಹಿ, ಅಲ್ಲಾಹನ ಪ್ರತಾಪ, ಅಲ್ಲಾಹನ ಶಕ್ತಿ, ಅಲ್ಲಾಹನ ಸಾಮರ್ಥ್ಯದೊಂದಿಗೆ ನಾನು ಪ್ರಾರ್ಥಿಸುತ್ತಿದ್ದೇನೆ, ನಾನು ಅಲ್ಲಾಹನ ಶಕ್ತಿ ಸಾಮರ್ಥ್ಯದೊಂದಿಗೆ ನಾನು ಅಭಯವನ್ನು ಯಾಚಿಸಿದ್ದೇನೆ. ಔಜು ಬಿಲ್ಲಾಹಿ ವ ಕುದ್ರತಿಹಿ, ಅಲ್ಲಾಹನ ಶಕ್ತಿಯೊಂದಿಗೆ, ಅಲ್ಲಾಹನ ಸಾಮರ್ಥ್ಯದೊಂದಿಗೆ ನಾನು ಅಭಯವನ್ನು ಯಾಚಿಸಿದ್ದೇನೆ. ಮಿನ್ ಶರ್ರಿ ಮಾ ಅಜಿದು ವ ಉಹಾದಿರು, ನನ್ನ ದೇಹದಲ್ಲಿ ಯಾವ ಕೆಡಕುಂಟಾಗಿದೆಯೋ, ನನ್ನ ದೇಹದಲ್ಲಿ ಯಾವ ತೊಂದರೆ ಉಂಟಾಗಿದೆಯೋ ಆ ತೊಂದರೆಯಿಂದ ನಾನು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತೇನೆ ಎಂದು ಅಲ್ಲಾಹನ ಪ್ರವಾದಿ ನಮಗೆ ಈ ಪ್ರಾರ್ಥನೆಯಲ್ಲಿ ಕಲಿಸುತ್ತಿದ್ದಾರೆ. ಸಹೋದರರೇ, ಅದೇ ರೀತಿ ಇಸ್ಲಾಮೀಯ ಶರೀಅತ್, ಇಸ್ಲಾಂ ಧರ್ಮವು ನಮಗೆ ಕಲಿಸುವಂತಹ ಶಿಫಾರಸ್ಸಿನ 2ನೇ ವಿಧಾನವೆಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಮಾಡಿರುವಂತಹ ಪುಣ್ಯ ಕಾರ್ಯಗಳೊಂದಿಗೆ, ಸತ್ಕಾರ್ಯಗಳೊಂದಿಗೆ, ಈ ಸತ್ಕಾರ್ಯಗಳ ಮೂಲಕ ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕು. ಹೇಗೆ ಅವನು ತನ್ನ ಜೀವನದಲ್ಲಿ ತನಗೆ ಕಷ್ಟ ಇರುವಾಗ ಇತರರಿಗೆ ಅವನು ಸಹಾಯ ಮಾಡಿರುವಂತಹ ಒಂದು ಸತ್ಕಾರ್ಯ ಅವನ ಬಳಿ ಇದೆ. ನನಗೆ ಕಷ್ಟವಿತ್ತು, ನನಗೆ ಬಹಳ ಸಂಕಷ್ಟವಿತ್ತು, ನನ್ನ ಜೀವನ ಬಹಳ ಇಕ್ಕಟ್ಟಾಗಿತ್ತು, ಆದರೂ ನಾನು ನನ್ನ ಸಮಾಜದ ಬಡಬಗ್ಗರಿಗೆ, ಅನಾಥರಿಗೆ, ವಿಧೇಯರಿಗೆ, ನಿರ್ಗತಿಕರಿಗೆ ನಾನು ಸಹಾಯ ಮಾಡಿದ್ದೇನೆ. ಓ ಅಲ್ಲಾಹನೇ, ನನ್ನ ಈ ಪುಣ್ಯ ಕಾರ್ಯದಿಂದ ನೀನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ಓ ಅಲ್ಲಾಹನೇ, ನಾನು ನನ್ನ ಮಾತಾಪಿತರೊಂದಿಗೆ ಸದ್ವರ್ತನೆಯಿಂದ ನಾನು ವರ್ತಿಸುತ್ತಿದ್ದೆ, ಆ ಒಂದು ಸದ್ವರ್ತನೆಯ ಪುಣ್ಯ ಕೆಲಸದ ಮೂಲಕ ನೀನು ನನ್ನ ಪ್ರಾರ್ಥನೆಯನ್ನು ನೀನು ಸ್ವೀಕರಿಸು. ಓ ಅಲ್ಲಾಹನೇ, ನಾನು ನಿನ್ನ ಸಂಪ್ರೀತಿಗಾಗಿ ರಾತ್ರಿ ವೇಳೆಯದ್ದು ನಾನು ನಮಾಜನ್ನು ನಿರ್ವಹಿಸಿ ನನ್ನ ಕಣ್ಣಿನಿಂದ ನಾನು ನೀರನ್ನು ಹರಿಸಿದ್ದೆ. ಆ ಪುಣ್ಯಕಾರದ ಬದಲಾಗಿ, ಆ ಪುಣ್ಯಕಾರದ ಮೂಲಕ ನೀನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ವಲ್ಲಾಹು ಫೀ ಔನಿಲ್ ಅಬ್ದಿ ಮಾ ಕಾನ ಅಲ್ ಅಬ್ದು ಫೀ ಔನಿ ಅಖೀಹಿ ಎಂದು ಅಲ್ಲಾಹನ ಪ್ರವಾದಿ ಕಲಿಸಿರುವರು. ಅದೇನೆಂದರೆ ಒಬ್ಬ ಮುಸ್ಲಿಮನು ಇನ್ನೊಬ್ಬ ಮುಸ್ಲಿಮನ ಸಹಾಯದಲ್ಲಿ ಎಲ್ಲಿವರೆಗೆ ಇರುತ್ತಾನೆಯೋ ಅಲ್ಲಿಯವರೆಗೆ ಅಲ್ಲಾಹು ಆ ವ್ಯಕ್ತಿಯ ಸಹಾಯದಲ್ಲಿರುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ನಮಗೆ ಕಲಿಸಿದ್ದಾರೆ. ನಾವು ಕೇಳಿರುವಂತಹ ಮುಖ್ಯ ಒಂದು ಹದೀಸಿನ ಒಂದು ಘಟನೆ, ಬನು ಇಸ್ರಾಯೀಲಿನ 3 ವ್ಯಕ್ತಿಗಳು
ಅವರ ಒಂದು ಕಾಡಿನಲ್ಲಿ ಹೋಗುತ್ತಾರೆ. ರಾತ್ರಿ ಸಮಯವಾದಾಗ ಒಂದು ಗುಡ್ಡದ ಒಂದು ಪರ್ವತದ ಗುಹೆಯಲ್ಲಿ ಅವರು ರಾತ್ರಿಯನ್ನು ಕಳೆಯುತ್ತಾರೆ. ಆ ಗುಹೆಯ ಮುಖಕ್ಕೆ ದೊಡ್ಡ ಒಂದು ಬಂಡೆ ಬಂದು ಅಲ್ಲಿ ಆ ಬಾಗಿಲನ್ನು ಆ ಹೊರಗಡೆ ಹೋಗುವಂತಹ ಮಾರ್ಗವನ್ನು ಮುಚ್ಚಿಕೊಂಡು ಬಿಡುತ್ತದೆ. ಪ್ರತಿಯೊಬ್ಬರು ತಾನು ಮಾಡಿರುವಂತಹ ಪುಣ್ಯ ಕಾರ್ಯದೊಂದಿಗೆ ಅಲ್ಲಾಹನಿಗೆ ಪ್ರಾರ್ಥಿಸುತ್ತಾರೆ, ಓ ಅಲ್ಲಾಹನೇ, ನಾನು ಒಬ್ಬ ಸ್ತ್ರೀಯನ್ನು ವ್ಯಭಿಚಾರಕ್ಕೆ ಕೆಣದಾಗ ನಿನ್ನ ಭಯದಿಂದ ನಿನ್ನ ಹೆದರಿಕೆಯಿಂದ ನಿನ್ನ ಭಯದಿಂದ ಆ ವ್ಯಭಿಚಾರದ ಕಾರ್ಯದಿಂದ ನಾನು ದೂರವಾಗಿದ್ದೆ. ನಾನು ನನ್ನ ತಂದೆ ತಾಯಿಯರೊಂದಿಗೆ ನಾನು ಸದ್ವರ್ತನೆಯನ್ನು ತೋರಿದ್ದೆ. ನಾನು ಅದೇ ರೀತಿ ಒಬ್ಬ ವ್ಯಕ್ತಿಯರೊಂದಿಗೆ ವ್ಯವಹಾರ ಮಾಡುತ್ತಿರುವಾಗ ನಾನು ಪ್ರಾಮಾಣಿಕತೆಯೊಂದಿಗೆ ವ್ಯವಹಾರ ಮಾಡಿದ್ದೆ ಎಂಬ ಈ ಮೂರು ವ್ಯಕ್ತಿಗಳು ತಾವು ಮಾಡಿರುವಂತಹ ತಮ್ಮ ಜೀವನದಲ್ಲಿ ಮಾಡಿರುವಂತಹ ಸತ್ಕಾರ್ಯ ಪುಣ್ಯ ಕಾರ್ಯದೊಂದಿಗೆ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದರು. ಅಲ್ಲಾಹು ಅವರ ಕಷ್ಟವನ್ನು ಅವರ ಆ ಸಂಕಷ್ಟವನ್ನು ಅಲ್ಲಾಹು ಸರಿಗೊಳಿಸಿದನು ಎಂದು ನಾವು ಕೇಳಿರುವಂತಹ ಒಂದು ಘಟನೆಯಾಗಿದೆ. ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಸತ್ಕಾರ್ಯಗಳ ಮೂಲಕ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅಲ್ಲಾಹು ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾನೆ. ಅದೇ ರೀತಿ ಮೂರನೇ ಮತ್ತು ಕೊನೆಯ ಒಂದು ಶಿಫಾರಸಿನ ವಿಧಾನವಾದ ರೀತಿ ಏನೆಂದರೆ, ಸಮಾಜದಲ್ಲಿ ಒಬ್ಬ ಸಜ್ಜನ ದಾಸನಿದ್ದಾನೆ, ಒಬ್ಬ ಬಹಳ ಪುಣ್ಯ ವ್ಯಕ್ತಿಯಾಗಿದ್ದಾನೆ, ಅಲ್ಲಾಹನ ಬಹಳ ನೆಚ್ಚಿನ ದಾಸನಾಗಿದ್ದಾನೆ. ಅಂತಹ ವ್ಯಕ್ತಿಯ ಮೂಲಕ ನಾವು ಪ್ರಾರ್ಥನೆ ಮಾಡಿಸುವುದಾಗಿದೆ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಸಮಾಜದಲ್ಲಿ ಬರಗಾಲವಿದೆ, ಮಳೆಯಾಗುತ್ತಿಲ್ಲ, ಹೊಲಗದ್ದೆಗಳಲ್ಲಿ ದವಸ ಧಾನ್ಯಗಳಿಲ್ಲ, ನೀವು ಅಲ್ಲಾಹನಿಗೆ ಪ್ರಾರ್ಥಿಸಿರಿ. ನನಗೆ ರೋಗ ಬಂದಿದೆ, ನನ್ನ ಜೀವನದಲ್ಲಿ ಕಷ್ಟವಿದೆ, ನೀವು ಅಲ್ಲಾಹನಿಗೆ ಪ್ರಾರ್ಥಿಸಿರಿ ಎಂದು ಒಬ್ಬ ಜೀವಂತ ಸತ್ಯ ವಿಶ್ವಾಸಿ ವ್ಯಕ್ತಿಯೊಂದಿಗೆ ಪ್ರಾರ್ಥಿಸುವುದು ಇದು ನಾವು ಪ್ರಾರ್ಥನೆಗಳಲ್ಲಿ ಶಿಫಾರಸು ಪಡೆಯುವಂತಹ ಮೂರನೇ ಮತ್ತು ಕೊನೆಯ ವಿಧಾನವಾಗಿದೆ. ಸಹೋದರರೇ, ಈ ಮೂರು ವಿಧಾನಗಳ ಹೊರತಾಗಿ ಯಾವುದೇ ಶಿಫಾರಸಿನ ವಸೀಲ ಪಡೆಯುವಂತಹ ಇತರ ಯಾವುದೇ ವಿಧಾನ ಅದು ಹರಾಮಾಗಿದೆ, ಅದು ನಿಷೇಧವಾಗಿದೆ, ಅದು ಶಿರ್ಕ್ ಆಗಿದೆ. ಪ್ರವಾದಿಗಳೊಂದಿಗೆ ನಾವು ಶಿಫಾರಸನ್ನು ಪಡೆಯುವುದು, ಅದೇ ರೀತಿ ಮಹಾಪುರುಷರೊಂದಿಗೆ ಶಿಫಾರಸನ್ನು ಪಡೆಯುವುದು, ಬದ್ರಿನ ಸಹಾಬಿಗಳೊಂದಿಗೆ ನಾವು ಶಿಫಾರಸನ್ನು ಪಡೆಯುವುದು, ಅಲ್ಲಾಹನ ವಳಿಗಳೊಂದಿಗೆ ನಾವು ಶಿಫಾರಸನ್ನು ಪಡೆಯುವುದು, ಸತ್ತು ಹೋದಂತಹ ಅಲ್ಲಾಹನ ನೈಜ ದಾಸರೊಂದಿಗೆ ನಾವು ಶಿಫಾರಸನ್ನು ಪಡೆಯುವುದು, ಇವೆಲ್ಲವೂ ಶಿರ್ಕಿನ ದ್ವಾರಗಳಿವೆ, ಇವೆಲ್ಲವೂ ಶಿರ್ಕಿನ ಮಾರ್ಗವಾಗಿದೆ ಎಂದು ನಮಗೆ ಇಸ್ಲಾಂ ಕಲಿಸುತ್ತದೆ. ಆತ್ಮೀಯ ಸಹೋದರರೇ, ಸಮಾಜದಲ್ಲಿ ಒಂದು ದೊಡ್ಡ ಸಂಖ್ಯೆ ತಮ್ಮ ಪ್ರಾರ್ಥನೆಗಳಲ್ಲಿ ಇತರರ ಶಿಫಾರಸನ್ನು ಪಡೆಯಲಿಕ್ಕೆ ಕೆಲವೊಂದು ಸರಿಯಾದಂತಹ ಹದೀಸನ್ನು ಪುರಾವೆಯನ್ನಾಗಿ ಮಾಡಿಕೊಂಡು ಅದಕ್ಕೆ ಆಧಾರವನ್ನು ಮಾಡಿಕೊಂಡು ಈ ಶಿರ್ಕ್ ಪಾಪವನ್ನು ಮಾಡುತ್ತಾರೆ. ಇನ್ನು ಕೆಲವೊಂದು ಹದೀಸ್ಗಳು ಅದು ದುರ್ಬಲ ಹದೀಸ್ಗಳಾಗಿವೆ, ಅದು ಝಯೀಫ್ ಹದೀಸ್ಗಳಾಗಿವೆ. ಅಂತಹ ದುರ್ಬಲ ಹದೀಸ್, ಅದಕ್ಕೆ ಯಾವುದೇ ರೀತಿಯ ಆಧಾರವಿಲ್ಲ, ಪ್ರವಾದಿಯವರಿಂದ ಅದು ಸಾಬೀತಾಗಿಲ್ಲ. ಮತ್ತು ಅದೇ ರೀತಿ ಪ್ರವಾದಿಯವರಿಂದ ಸಾಬೀತಾಗಿರುವಂತಹ ಹದೀಸನ್ನು ದುರ್ವ್ಯಾಖ್ಯಾನವನ್ನು ಮಾಡಿ ಅದರ ತಪ್ಪು ವ್ಯಾಖ್ಯಾನದೊಂದಿಗೆ ಅವರು ಅದನ್ನು ಪುರಾವೆಯನ್ನಾಗಿ ಆಧಾರವನ್ನಾಗಿ ಮಾಡಿಕೊಳ್ಳುತ್ತಾರೆ. ಅದರಲ್ಲಿ ಮೊದಲನೇದೇನೆಂದರೆ, ಉಮರ್ ಇಬ್ನ್ ಅಲ್ ಖತ್ತಾಬ್, ಇಸ್ಲಾಮಿ ಇತಿಹಾಸದ ಎರಡನೇ ಖಲೀಫಾ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅವರ ಒಂದು ಹದೀಸ್ ಆಗಿದೆ. ಅದೇನೆಂದರೆ, ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅವರ ಒಂದು ಕಾಲದಲ್ಲಿ ಮಕ್ಕಾ ನಗರದಲ್ಲಿ ಬರಗಾಲ ಬಂದಾಗ, ಅರಬ್ ಪ್ರದೇಶದಲ್ಲಿ ಬರಗಾಲ ಬಂದಾಗ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅವರು ಅಬ್ಬಾಸ್ ಇಬ್ನ್ ಅಬ್ದುಲ್ ಮುತ್ತಲಿಬ್ ರಲಿಯಲ್ಲಾಹು ಅವರೊಂದಿಗೆ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅವರ ಬಳಿ ಹೋಗುತ್ತಿದ್ದರು, ಅವರೊಂದಿಗೆ ಪ್ರಾರ್ಥನೆ ಮಾಡಿಸಲಿಕ್ಕೆ ಹೋಗುತ್ತಿದ್ದರು. ನೋಡಿ, ಅಲ್ಲಾಹನ ಪ್ರವಾದಿಯರವರು ಜೀವಂತವಾಗಿದ್ದರು, ಅಲ್ಲಾಹನ ಪ್ರವಾದಿಯವರೊಂದಿಗೆ ನಾವು ಪ್ರಾರ್ಥನೆಯನ್ನು ಮಾಡಿಸುತ್ತಿದ್ದೆವು. ಅಲ್ಲಾಹನ ಪ್ರವಾದಿಯರವರು ಈಗ ಸತ್ತು ಹೋಗಿದ್ದಾರೆ, ಈಗ ಮರಣವನ್ನು ಹೋಗಿದ್ದಾರೆ. ಈಗ ನೀವು ನಮ್ಮ ಸಮಾಜದಲ್ಲಿ ಒಬ್ಬ ಸಜ್ಜನ ವ್ಯಕ್ತಿಯಾಗಿರುವಿರಿ, ನೀವು ಒಬ್ಬ ಪುಣ್ಯ ವ್ಯಕ್ತಿಯಾಗಿರುವಿರಿ. ಈ ಬರಗಾಲವು ಹೋಗಲಾಡಿಸಲಿಕ್ಕೆ, ಈ ಬರಗಾಲವು ಕೊನೆಗೊಳ್ಳಲಿಕ್ಕೆ ನೀವು ಅಲ್ಲಾಹನಿಗೆ ಪ್ರಾರ್ಥಿಸಿರಿ ಎಂದು ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅವರು ಅಬ್ಬಾಸ್ ರಲಿಯಲ್ಲಾಹು ಅವರೊಂದಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳುತ್ತಿದ್ದರು. ಇದಕ್ಕೆ ಪುರಾವೆಯನ್ನಾಗಿ ಮಾಡಿ, ಇದು ಮೊದಲನೇ ಒಂದು ಪುರಾವೆ, ಮೊದಲನೇ ಒಂದು ಆಧಾರವಾಗಿದೆ. ಇದರ ಮೂಲಕ ಅಲ್ಲಾಹನ ಪ್ರವಾದಿಯವರ ಚಿಕ್ಕಪ್ಪ ಅಬ್ಬಾಸ್ ರಲಿಯಲ್ಲಾಹು ಅವರೊಂದಿಗೆ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅವರು ಇವರ ವಸೀಲತೆಗೆ ಪ್ರಾರ್ಥಿಸುತ್ತಿದ್ದರು ಎಂದು ಹೇಳುತ್ತಾರೆ. ಇದು ತಪ್ಪು ವ್ಯಾಖ್ಯಾನವಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ವಿಷಯವೇನೆಂದರೆ, ಉಮರ್ ರಲಿಯಲ್ಲಾಹು ಅವರು ಅಬ್ಬಾಸ್ ರಲಿಯಲ್ಲಾಹು ಅವರ ವ್ಯಕ್ತಿತ್ವದಿಂದ ಬದಲಾಗಿ ಅವರ ಪ್ರಾರ್ಥನೆಯ ಮೂಲಕ ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಿದ್ದರು. ಅಬ್ಬಾಸ್ ರಲಿಯಲ್ಲಾಹು ಅವರ ವ್ಯಕ್ತಿತ್ವ, ಅಬ್ಬಾಸ್ ರಲಿಯಲ್ಲಾಹು ಅವರ ಅಸ್ತಿತ್ವದೊಂದಿಗೆ ಪ್ರಾರ್ಥಿಸುತ್ತಿರಲಿಲ್ಲ.
ಪ್ರವಾದಿಯವರಿಗಿಂತ, ಅದೇ ರೀತಿ ಪ್ರವಾದಿಯವರ ಅಸ್ತಿತ್ವಕ್ಕಿಂತ, ಪ್ರವಾದಿಯವರ ವ್ಯಕ್ತಿತ್ವಕ್ಕಿಂತ ಉತ್ತಮವಾದಂತಹ ಸ್ಥಾನಮಾನ ಯಾರಿಗೂ ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಉಮರ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರು ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರ ವ್ಯಕ್ತಿತ್ವದೊಂದಿಗೆ ಪ್ರಾರ್ಥನೆ ಮಾಡಿಸುತ್ತಿರುವಾಗ ಆ ಒಂದು ಸ್ಥಾನದಲ್ಲಿ ಪ್ರವಾದಿಯರವರು ಅವರಿಗಿಂತ ಉತ್ತಮರಾಗಿದ್ದರು. ಒಂದು ವೇಳೆ ಪ್ರವಾದಿಯರವರ ಅಸ್ತಿತ್ವ, ಯಾವುದೇ ವ್ಯಕ್ತಿಯ ಅಸ್ತಿತ್ವ ಅಥವಾ ವ್ಯಕ್ತಿತ್ವದೊಂದಿಗೆ ಪ್ರಾರ್ಥನೆ ಮಾಡಿಸುವುದು ಧರ್ಮಸಮ್ಮತವಾಗಿರುತ್ತಿದ್ದರೆ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವ್ಯಕ್ತಿತ್ವ ಮತ್ತು ಅವರ ಅಸ್ತಿತ್ವದೊಂದಿಗೆ ಪ್ರಾರ್ಥಿಸುತ್ತಿದ್ದರು. ಇಲ್ಲಿ ಗಮನಿಸಬೇಕಾದಂತಹ ವಿಷಯವೇನೆಂದರೆ, ಉಮರ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರು ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರ ವ್ಯಕ್ತಿತ್ವದೊಂದಿಗೆ ಪ್ರಾರ್ಥಿಸಲಿಲ್ಲ, ಬದಲಾಗಿ ಅವರ ಪ್ರಾರ್ಥನೆಯ ಮೂಲಕ ಅಲ್ಲಾಹನೊಂದಿಗೆ ಶಿಫಾರಸನ್ನು ಪಡೆದರು. ಆತ್ಮೀಯ ಸಹೋದರರೇ, ನಾವು ಕೇಳಿದ್ದೇವೆ, ಅಬೂಬಕರ್ ರದಿಯಲ್ಲಾಹು ಅನ್ಹು ಅವರು ಒಮ್ಮೆ ನಮಾಜಿಗೆ ಇಮಾಮ್ ಆಗಿ ನಿಂತಿರುವಾಗ ಪ್ರವಾದಿಯರವರು ಖುಬಾ ಎಂಬ ಒಂದು ಮಸೀದಿಗೆ ಹೋಗಿ ಅಲ್ಲಿ ಜನರೊಂದಿಗೆ ಆಗಿರುವಂತಹ ಒಂದು ಭಿನ್ನಾಭಿಪ್ರಾಯಗಳನ್ನು ಸುಧಾರಿಸಲಿಕ್ಕೆ ಹೋಗಿದ್ರು. ಪ್ರವಾದಿಯರವರು ತಡವಾಗಿ ಬಂದಾಗ ಜನರು ಹಿಂದೆಯಿಂದ ಸನ್ನೆಯನ್ನು ಮಾಡಿದರು. ಪ್ರವಾದಿಯರವರು ಆಗಮಿಸಿದ್ದಾರೆ. ಅಬೂಬಕರ್ ರದಿಯಲ್ಲಾಹು ಅನ್ಹು ಹಿಂದಕ್ಕೆ ಸರಿಯುತ್ತಾರೆ. ಪ್ರವಾದಿಯರವರು ಆ ಸಹಾಬಗಳನ್ನು ನಮಾಜನ್ನು ಪೂರ್ಣಗೊಳಿಸುತ್ತಾರೆ. ಇದು ಪ್ರವಾದಿಯರವರ ಸ್ಥಾನಮಾನ. ಸಹಾಬಿಗಳಲ್ಲಿ ಪ್ರವಾದಿಯರವರ ಸ್ಥಾನಮಾನವು ಬಹಳ ಉತ್ತಮವಾಗಿತ್ತು ಎಂದು ಪ್ರವಾದಿಯರವರ ನಂಬಿಕೆಯಾಗಿತ್ತು, ಸಹಾಬಿಗಳ ವಿಶ್ವಾಸವಾಗಿತ್ತು. ಇಲ್ಲಿ ಅಬೂಬಕರ್ ರದಿಯಲ್ಲಾಹು ಅನ್ಹು ಅವರು ಹಿಂದಕ್ಕೆ ಸರಿದದ್ದು ಏಕೆ? ಪ್ರವಾದಿಯರವರ ಸ್ಥಾನವನ್ನು, ಪ್ರವಾದಿಯರವರಿಗೆ ಇರುವಂತಹ ಗೌರವವನ್ನು ಜನರಿಗೆ ತೋರಿಸಲಿಕ್ಕಾಗಿ. ಸಹೋದರರೇ, ಒಬ್ಬ ಅಂಧ ವ್ಯಕ್ತಿ ಪ್ರವಾದಿಯರವರ ಬಳಿ ಬರುತ್ತಾರೆ. ಅವರಿಗೆ ಪ್ರವಾದಿಯರವರ ಬಳಿ ಬಂದು ಹೀಗೆ ಅವರಿಗೆ ಹೇಳ್ತಾರೆ, ಓ ಅಲ್ಲಾಹನ ಪ್ರವಾದಿಯರವರೇ, ನಾನು ನನ್ನ ಎರಡೂ ಕಣ್ಣು ಹೋಗಿವೆ, ನಾನು ಅಂಧನಾಗಿದ್ದೇನೆ, ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ. ನೀವು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ನನ್ನ ಕಣ್ಣುಗಳನ್ನು ಮತ್ತೆ ನನ್ನ ಕಣ್ಣಿನ ದೃಷ್ಟಿಯನ್ನು ಅಲ್ಲಾಹು ಮತ್ತೆ ಮರಳಿಸುವುದು ಎಂದು ಹೇಳಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ವ್ಯಕ್ತಿಯೊಂದಿಗೆ ಹೇಳಿದರು, ನೋಡಿ, ನಿಮಗೆ ಅಲ್ಲಾಹು ಕೊಟ್ಟಿರುವಂತಹ ಈ ಕಷ್ಟದೊಂದಿಗೆ ನೀವು ಸಹನೆಯನ್ನು ವಹಿಸಿದರೆ ನಾನು ನಿಮಗೆ ಸ್ವರ್ಗದ ಒಂದು ಗ್ಯಾರಂಟಿಯನ್ನು ನೀಡುತ್ತೇನೆ, ಸ್ವರ್ಗದ ಜಾಮೀನನ್ನು ನೀಡುತ್ತೇನೆ. ಅವರು ಹೇಳಿದರು, ಓ ಅಲ್ಲಾಹನ ಪ್ರವಾದಿಯರವರೇ, ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ, ಅಲ್ಲಾಹು ನನ್ನ ಎರಡು ಕಣ್ಣುಗಳನ್ನು ಮರಳಿಸಲಿ. ಪ್ರವಾದಿಯರವರು ಹೇಳಿದರು, ನೀವು ಹೋಗಿ ವಜೂ ಮಾಡಿ 2 ರಕಾತ್ ನಮಾಜನ್ನು ಮಾಡಿ. ಆ ವ್ಯಕ್ತಿ ಹೋದರು, ವಜೂ ಮಾಡಿ 2 ರಕಾತ್ ನಮಾಜನ್ನು ಮಾಡಿದರು. ಇಲ್ಲಿ ಪ್ರವಾದಿಯರವರು ಸಹ ಆ ವ್ಯಕ್ತಿಗಾಗಿ ಪ್ರಾರ್ಥಿಸಿದರು, ಆ ವ್ಯಕ್ತಿಯು ಸಹ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದರು. ಇದು ಈ ಮುಶ್ರಿಕೀನರ ಅಲ್ಲಾಹನೊಂದಿಗೆ ಶಿರ್ಕ್ ಮಾಡುವಂತಹ ವ್ಯಕ್ತಿಗಳ ಇದೊಂದು ದಲೀಲ್, ಇದು ಪುರಾವೆ ಆಗಿದೆ. ಇದು ಸಹಿ ಹದೀಸ್ ಆಗಿದ್ದರೂ ಸಹ ಇದರ ವ್ಯಾಖ್ಯಾನವು ದುರ್ವ್ಯಾಖ್ಯಾನವಾಗಿದೆ. ಇದರ ತಪ್ಪು ವ್ಯಾಖ್ಯಾನದೊಂದಿಗೆ ಶಿಫಾರಸು ವಸೀಲಾಗಾಗಿ ಈ ಜನರು ಪುರಾವೆಯನ್ನಾಗಿ ಮಾಡುತ್ತಾರೆ. ಆ ದುವಾ ಹದೀಸ್ಗಳಲ್ಲಿ ಈ ರೀತಿಯಾಗಿ ಪ್ರಸ್ತಾಪವಾಗಿದೆ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ವ ಅತವಜ್ಜಹು ಇಲೈಕ ಬಿನಬಿಯ್ಯಿರ್ ರಹಮಾ. ಆ ಸಹಾಬಿಯರವರು ಪ್ರಾರ್ಥಿಸಿದ್ದು, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ, ಓ ಅಲ್ಲಾಹನೇ, ನಾನು ನಿನ್ನೊಂದಿಗೆ ಪ್ರಾರ್ಥಿಸುತ್ತೇನೆ, ವ ಅತವಜ್ಜಹು ಇಲೈಕ, ನಿನ್ನ ಪ್ರವಾದಿಯ ಜೊತೆಗೆ ನಾನು ನಿನ್ನೊಂದಿಗೆ ಪ್ರಾರ್ಥಿಸುತ್ತೇನೆ. ಅಂದರೆ ಇದರ ಅರ್ಥವೇನೆಂದರೆ, ಅಲ್ಲಿ ನಿನ್ನ ಪ್ರವಾದಿಯರವರು ಸಹ ನನಗಾಗಿ ಪ್ರಾರ್ಥಿಸುತ್ತಿದ್ದಾರೆ, ನಾನು ಸಹ ನಿನ್ನೊಂದಿಗೆ ಪ್ರಾರ್ಥಿಸುತ್ತಿದ್ದೇನೆ. ಓ ಅಲ್ಲಾಹನೇ, ನಿನ್ನ ಪ್ರವಾದಿಯರವರ ಪ್ರಾರ್ಥನೆಯನ್ನು ನೀನು ನನಗಾಗಿ ಸ್ವೀಕರಿಸು. ಅಲ್ಲಾಹುಮ್ಮ ಶಫೀ ಮುಫಿಯ ಎಂದು ಕೊನೆಯ ಒಂದು ಹದೀಸಿನ ಕೊನೆಯ ಒಂದು ಪದ ಇದೆ. ಅದೇನೆಂದರೆ, ಓ ಅಲ್ಲಾಹನೇ, ನನಗಾಗಿ ನಿನ್ನ ಪ್ರವಾದಿಯರವರ ಆ ಪ್ರಾರ್ಥನೆಯನ್ನು ನೀನು ಸ್ವೀಕರಿಸು ಎಂದು ಆ ಸಹಾಬಿಯರವರು ಹೇಳಿದರು. ಆಗ ಅಲ್ಲಾಹ್ ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದರು. ಇಲ್ಲಿ ಅಲ್ಲಾಹನ ಪ್ರವಾದಿಯರವರ ಪ್ರಾರ್ಥನೆ ಕೊನೆಗೊಳ್ಳುವ ಮುಂಚೆ ಆ ಸಹಾಬಿಯರವರ ಕಣ್ಣುಗಳು ಮರಳಿ ಬಂದವು. ಈ ಹದೀಸಿನಿಂದ ತಿಳಿಸುವಂತಹ ವಿಷಯವೇನೆಂದರೆ, ಸಹಾಬಿಯರವರು ಪ್ರವಾದಿಯರವರ ಜೀವಂತ ಇರುವಾಗ ಪ್ರವಾದಿಯರೊಂದಿಗೆ ಪ್ರಾರ್ಥಿಸಿದರು. ಇಲ್ಲಿ ಪ್ರವಾದಿಯರವರ ಶಿಫಾರಸಿನ ಮೂಲಕ, ಪ್ರವಾದಿಯರವರ ವಸೀಲಾದ ಮೂಲಕ ಆ ಸಹಾಬಿಯರವರು ಪ್ರವಾದಿಯರವರ ಅಸ್ತಿತ್ವದ ಮೂಲಕ ಪ್ರಾರ್ಥಿಸಲಿಲ್ಲ. ಅದೇ ರೀತಿ ಇದು ಸಹಿ ಹದೀಸ್ಗಳಾಗಿವೆ, ಆದರೆ ಕೆಲವೊಂದು ದುರ್ಬಲ ಹದೀಸ್ಗಳಿವೆ. ಅದರ ಯಾವುದೇ ರೀತಿಯ ವಾಸ್ತವಿಕತೆ ಇಲ್ಲ, ಅದರ ಯಾವುದೇ ರೀತಿಯ ಆಧಾರಗಳಿಲ್ಲ, ಅದು ಪ್ರವಾದಿಯರವರಿಂದ ಸಾಬೀತಾಗಿಲ್ಲ. ಅಂತಹ ಪ್ರಾರ್ಥನೆಗಳೊಂದಿಗೆ, ಅಂತಹ ದುರ್ಬಲ ಹದೀಸ್ಗಳೊಂದಿಗೆ ಈ ವಸೀಲಾ ಪಡೆಯುವಂತಹ ಜನರು, ಈ ಮುಶ್ರಿಕೀನರು ಸಮಾಜದಲ್ಲಿ ಅಲ್ಲಾಹನ ಹೊರತು ಇತರರೊಂದಿಗೆ ಪ್ರಾರ್ಥಿಸುವಂತಹವರು ಇದನ್ನು ಪುರಾವೆಯನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಮೊದಲಿದ್ದೇನೆಂದರೆ, ಆದಮ್ ಅಲೈಹಿಸ್ಸಲಾಂ ಎಂಬ
ನಬಿಯರು ಆದಂ ನಮ್ಮ ತಂದೆಯರು ಅವರಿಂದ ತಪ್ಪಾದಾಗ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಸೀಲದೊಂದಿಗೆ ಪ್ರವಾದಿಯವರ ಶಿಫಾರಸಿನೊಂದಿಗೆ ಅವರು ಪ್ರಾರ್ಥಿಸಿದರು ಎಂದು ಹೇಳುತ್ತಾರೆ. ಅದು ಹೇಗೆಂದರೆ ಆದಂ ಅಲೈಹಿಸ್ಸಲಾಂ ಅವರಿಂದ ತಪ್ಪಾದಾಗ ಅವರು ಸ್ವರ್ಗದಿಂದ ಭೂಮಿಗೆ ಬಂದಾಗ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಎಂಬುದನ್ನು ಅರ್ಶಿನ ಮೇಲೆ ಬರೆದಿರುವುದನ್ನು ನೋಡಿದರು. ಅಲ್ಲಾಹನೊಂದಿಗೆ, ಓ ಅಲ್ಲಾಹನೇ, ನಾನು ನಿನ್ನ ಅಂತಿಮ ನಬಿಯಾದ, ನಿನ್ನ ಅಂತಿಮ ಪ್ರವಾದಿಯಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಸೀಲಾದ ಮೂಲಕ, ಅವರ ಶಿಫಾರಸಿನ ಮೂಲಕ ನಾನು ನಿನ್ನೊಂದಿಗೆ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು. ಅಲ್ಲಾಹನು ಪ್ರಶ್ನಿಸಿದನು, ಓ ಆದಮನೇ, ನಿಮಗೆ ನನ್ನ ಒಬ್ಬ ನಬಿ, ನನ್ನ ಒಬ್ಬ ದಾಸ, ನನ್ನ ಒಬ್ಬ ಪ್ರವಾದಿ ಕೊನೆ ಕಾಲದಲ್ಲಿ ಬರುತ್ತಾನೆ ಎಂದು ಹೇಗೆ ಗೊತ್ತಾಯಿತು ಎಂದು ಕೇಳಿದಾಗ ಅವರಿಗೆ ಹೇಳುತ್ತಾರೆ, ಓ ಅಲ್ಲಾಹನೇ, ನಿನ್ನ ಅರ್ಶಿನ ಮೇಲೆ ಬರೆದಿತ್ತು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್. ಇದು ತಪ್ಪು ಹದೀಸ್ ಆಗಿದೆ. ಹದೀಸಿನ ಗ್ರಂಥಗಳಲ್ಲಿ ಈ ಹದೀಸ್ ಸರಿಯಾದಂತಹ ಸನದಿನಿಂದ ಇದು ಪ್ರಸ್ತಾಪವಾಗಿಲ್ಲ. ಇದು ತಪ್ಪು ಹದೀಸ್ ಆಗಿದೆ. ಇದೊಂದು ದುರ್ಬಲ ಹದೀಸ್ ಆಗಿದೆ. ದುರ್ಬಲ ಮಾತ್ರವಲ್ಲ, ಇಮಾಮ್ ಝಹಬಿ ರಹಮತುಲ್ಲಾಹಿ ಅಲೈಹಿ ಎಂಬ ಅತ್ಯಂತ ಹದೀಸಿನ ದೊಡ್ಡ ವಿದ್ವಾಂಸರು ಈ ಹದೀಸಿನ ಕುರಿತು ಹೇಳುತ್ತಾರೆ, ಇದೊಂದು ಮೌಜೂ ಹದೀಸ್ ಆಗಿದೆ. ಮೌಜೂದ್ ಎಂದರೆ ಅದು ಕೃತಕ ಹದೀಸ್. ಸ್ವತಃ ಜನರು ತಮ್ಮ ಒಂದು ಲಾಭಕ್ಕಾಗಿ, ತಮ್ಮ ಪ್ರಯೋಜನಕ್ಕಾಗಿ ಸೃಷ್ಟಿಸಿರುವಂತಹ ಹದೀಸ್ ಆಗಿದೆ. ಇದೊಂದು ಮೌಜೂದ್ ಮತ್ತು ಕೃತಕ ಹದೀಸಿನೊಂದಿಗೆ ಜನರು ಇಂತಹ ತಪ್ಪು ಕಾರ್ಯಗಳಿಗೆ ಅವರು ಆಧಾರವನ್ನಾಗಿ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಇನ್ನೊಂದು ತಪ್ಪು ಹದೀಸ್ ಇದೆ, ಇನ್ನೊಂದು ದುರ್ಬಲ ಹದೀಸ್ ಇದೆ. ಸುನನ ದಾರ್ಮಿಯಲ್ಲಿ ಈ ಹದೀಸನ್ನು ವರದಿ ಮಾಡಲಾಗಿದೆ. ಆದರೆ ಸುನನ ದಾರ್ಮಿಯಲ್ಲಿ ವರದಿ ಮಾಡಿರುವಂತಹ ಈ ಹದೀಸ್ ಅದು ಸಹ ತಪ್ಪಾಗಿದೆ. ಒಬ್ಬ ತಾಬಯಿರವರು ಅಬು ಅಲ್ ಜೌಜಾ ರಹಮತುಲ್ಲಾಹಿ ಅಲೈಹಿ ಎಂಬ ಒಬ್ಬ ತಾಬಯಿ ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಬಳಿ ಬರುತ್ತಾರೆ. ಆ ಕಾಲದಲ್ಲಿ ಬರಗಾಲವಿದ್ದಾಗ ಅವರು ಆಯಿಷಾ ರದಿಯಲ್ಲಾಹು ಅನ್ಹಾ ಅವರಿಗೆ ಕೇಳುತ್ತಾರೆ, ಓ ಆಯಿಷಾ ರದಿಯಲ್ಲಾಹು ಅನ್ಹಾ, ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿರಿ. ಆಗ ಆಯಿಷಾ ರದಿಯಲ್ಲಾಹು ಅನ್ಹಾ ಅವರು ಅವರಿಗೆ ಹೇಳುತ್ತಾರೆ, ಅಲ್ಲಿ ಹೋಗಿ ನನ್ನ ಕೊಠಡಿಯಲ್ಲಿ ಪ್ರವಾದಿಯವರ ಸಮಾಧಿ ಇದೆ. ಪ್ರವಾದಿಯವರ ಸಮಾಧಿ ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಕೊಠಡಿಯಲ್ಲಿ ಇತ್ತು. ಆ ಕೊಠಡಿಯಲ್ಲಿ ಪ್ರವಾದಿಯವರ ಸಮಾಧಿ ಇದೆ. ಆ ಕೊಠಡಿಯ ಮೇಲ್ಭಾಗದಲ್ಲಿ ಒಂದು ಚಿಂಡಿ ಇದೆ. ಆ ಚಿಂಡಿಯ ಮೇಲೆ ಒಂದು ಪರದೆ ಇದೆ. ಆ ಪರದೆಯನ್ನು ನೀವು ತೆಗೆಯಿರಿ. ಆಕಾಶ ಮತ್ತು ಪ್ರವಾದಿಯವರ ಸಮಾಧಿಗೆ ಒಂದು ಯಾವುದೇ ಪರದೆ ಇಲ್ಲದಿದ್ದಾಗ ಆ ಪರದೆಯನ್ನು ತೆರೆದಾಗ ಖಂಡಿತವಾಗಿ ಈ ಬರಗಾಲ ದೂರವಾಗುತ್ತದೆ ಎಂದು ಹೇಳಿದಾಗ ಅವರು ಅಲ್ಲಿ ಹೋಗುತ್ತಾರೆ. ಆ ಪರದೆಯನ್ನು ತೆಗೆದಾಗ ಆ ಬರಗಾಲ ದೂರವಾಗುತ್ತದೆ, ಆಕಾಶದಿಂದ ಮಳೆ ಸುರಿಯುತ್ತದೆ ಎಂಬ ಪ್ರಸ್ತಾಪವು ಈ ಮುಶ್ರಿಕೀನರು ಹೇಳುತ್ತಾರೆ. ಸಹೋದರರೇ, ಇತಿಹಾಸದ ಪುಟಗಳನ್ನು ನಾವು ಓದಿದಾಗ ಪ್ರವಾದಿರವರ ಎಲ್ಲಿ ಸಮಾಧಿ ಮಾಡಲಾಗಿದೆಯೋ ಆ ಸಮಾಧಿ ಖಂಡಿತವಾಗಿಯೂ ಆಯಿಷಾ ರದಿಯಲ್ಲಾಹು ಅವರ ಒಂದು ಕೊಠಡಿಯಾಗಿತ್ತು. ಆದರೆ ಆಯಿಷಾ ರದಿಯಲ್ಲಾಹು ಅವರ ಕೊಠಡಿಯ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಒಂದು ಚಿಂಡಿ ಇರಲಿಲ್ಲ, ಯಾವುದೇ ರೀತಿಯ ಒಂದು ಚಿಕ್ಕ ಗಾತ್ರದ ಒಂದು ಕಿಟಕಿ ಇರಲಿಲ್ಲ. ಇದು ವಾಸ್ತವಿಕತೆಯಾಗಿದೆ. ಮತ್ತು ಅದೇ ರೀತಿ ಈ ಹದೀಸ್ ಪ್ರಸ್ತಾಪಿಸುತ್ತಿರುವಂತಹ ಜನರು ಈ ಹದೀಸ್ ದುರ್ಬಲ ಹದೀಸ್ ಆಗಿದೆ. ಇದೊಂದು ದುರ್ಬಲ ಮಾತ್ರವಲ್ಲ, ಇದು ಮೌಜೂ ಹದೀಸ್ ಆಗಿದೆ, ಕೃತಕ ಹದೀಸ್ ಆಗಿದೆ. ಜನರು ತಮ್ಮ ತಪ್ಪ ಕಲ್ಪನೆಗಳಿಗಾಗಿ, ತಮ್ಮ ತಪ್ಪು ಅಭಿಪ್ರಾಯಗಳಿಗಾಗಿ, ತಮ್ಮ ಮೂಢನಂಬಿಕೆಗಳಿಗಾಗಿ ಇಂತಹ ಝಯೀಫ್ ಹದೀಸ್ಗಳನ್ನು ರಚಿಸಿ ಜನರಿಗೆ ನೇರ ಮಾರ್ಗದಿಂದ ದೂರ ಸರಿಸುತ್ತಾರೆ. ಸಹೋದರರೇ, ಇಸ್ಲಾಂ ಧರ್ಮವು ಬಹಳ ನೇರವಾದಂತಹ ಧರ್ಮವಾಗಿದೆ, ಬಹಳ ಪರಿಶುದ್ಧವಾದಂತಹ ಧರ್ಮವಾಗಿದೆ. ಇಸ್ಲಾಂ ಕಲಿಸುವಂತಹ ಪಾಠವೇನೆಂದರೆ, ಓ ಜನರೇ, ನಿಮಗೂ ಮತ್ತು ನಿಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಯಾವುದೇ ರೀತಿಯ ಶಿಫಾರಸಿನ ಅವಶ್ಯಕತೆ ಇಲ್ಲ, ಯಾವುದೇ ವ್ಯಕ್ತಿಯ ವಸೀಲಾದ ಅವಶ್ಯಕತೆ ಇಲ್ಲ. وَإِذَا سَأَلَكَ عِبَادِي عَنِّي فَإِنِّي قَرِيبٌ أُجِيبُ دَعْوَةَ الدَّاعِ إِذَا دَعَانِ فَلْيَسْتَجِيبُوا لِي وَلْيُؤْمِنُوا بِي لَعَلَّهُمْ يَرْشُدُونَ ಎಂದು ಪವಿತ್ರ ಕುರಾನ್ ಹೇಳಿದೆ. ನನ್ನ ದಾಸರು ನಿಮ್ಮೊಂದಿಗೆ ಕೇಳಿದಾಗ ನೀವು ನನ್ನ ದಾಸರಿಗೆ ಹೇಳಿರಿ, ಇದಾ ಸಅಲಕ ಇಬಾದಿ ಅನ್ನಿ ಫಇನ್ನಿ ಕರೀಬ್, ನಾನು ನನ್ನ ದಾಸರಿಗೆ ಬಹಳ ಸಮೀಪವಾಗಿದ್ದೇನೆ, ಬಹಳ ಹತ್ತಿರವಾಗಿದ್ದೇನೆ. ನನ್ನ ದಾಸನ ನನಗೆ ಕರೆದು ಪ್ರಾರ್ಥಿಸಿದಾಗ ನಾನು ನನ್ನ ದಾಸನ ಪ್ರಾರ್ಥನೆಯನ್ನು ಕೇಳುತ್ತೇನೆ, ನನ್ನ ದಾಸನ ಪ್ರಾರ್ಥನೆ ನಾನು ಸ್ವೀಕರಿಸುತ್ತೇನೆ ಎಂದು ಅಲ್ಲಾಹ್ ಪವಿತ್ರ ಕುರಾನ್ನಲ್ಲಿ ಹೇಳುತ್ತಾನೆ. ಅಲ್ಲಾಹನಿಗೆ ಯಾವುದೇ ರೀತಿಯ ಶಿಫಾರಸಿನ ಅವಶ್ಯಕತೆ ಇಲ್ಲ. ಅಲ್ಲಾಹನಿಗೆ ಇಡೀ ಮಾನವಕನು ಒಂದು ಬಾರಿ ಒಂದೇ ಸಲ ಪ್ರಾರ್ಥಿಸಿದರೆ ಅಲ್ಲಾಹು ಎಲ್ಲಾ ಮಾನವರ ಪ್ರಾರ್ಥನೆಗಳನ್ನು ಆಲಿಸುವನಾಗಿದ್ದಾನೆ. ಅವರ ಪ್ರಾರ್ಥನೆಗಳಿಗೆ
ಉತ್ತರಿಸುವನಾಗಿದ್ದಾನೆ. ಇದು ಅಲ್ಲಾಹನ ಶಕ್ತಿ ಮತ್ತು ಅಲ್ಲಾಹನ ಸಾಮರ್ಥ್ಯವಾಗಿದೆ. ಸಹೋದರರೇ, ಅಲ್ಲಾಹನಿಗೆ ಯಾವುದೇ ವ್ಯಕ್ತಿಯ ಶಿಫಾರಸಿನ ಅವಶ್ಯಕತೆ ಇಲ್ಲ, ಯಾವುದೇ ವ್ಯಕ್ತಿಯ ವಸೀಲದ ಅವಶ್ಯಕತೆ ಇಲ್ಲ. ಅಲ್ಲಾಹನಿಗೆ ನಾವು ಕತ್ತಲಿನಲ್ಲಿ ರಾತ್ರಿಯಲ್ಲಿ ನಾವು ಕರೆದು ಪ್ರಾರ್ಥಿಸಿದಾಗ ಅಲ್ಲಾಹು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾನೆ. ಇಂದು ಅಲ್ಲಾಹ ಸಮೀಮ್ ವಸೀರ್, ಅಲ್ಲಾಹನು ಆಲಿಸುವನಾಗಿದ್ದಾನೆ. ಅಲ್ಲಾಹನ ಆಲಿಕೆ ಯಾವ ರೀತಿ ಎಂದರೆ ನಮ್ಮ ಆಲಿಕೆಯಂತೆ ಅಲ್ಲಾಹನ ಆಲಿಕೆ ಇಲ್ಲ. ಬದಲಾಗಿ ಇಡೀ ಜಗತ್ತಿನಲ್ಲಿ ಎಲ್ಲಾ ಮಾನವರು, ಎಲ್ಲಾ ಪ್ರಾಣಿ ಪಕ್ಷಿಗಳು ಒಂದೇ ಮೈದಾನದಲ್ಲಿ ಕೂಡಿಕೊಂಡು ಅಲ್ಲಾಹನಿಗೆ ಸವಾಲನ್ನು ಮಾಡಿದಾಗ, ಅಲ್ಲಾಹನಿಗೆ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಾಹು ಎಲ್ಲರ ಪ್ರಾರ್ಥನೆಗಳನ್ನು ಒಮ್ಮೆ ಅಲ್ಲಾಹನು ಸ್ವೀಕರಿಸುತ್ತಾನೆ. ಇದು ಅಲ್ಲಾಹನ ಶಕ್ತಿ, ಇದು ಅಲ್ಲಾಹನ ಸಾಮರ್ಥ್ಯವಾಗಿದೆ, ಇದು ಅಲ್ಲಾಹನ ಕೇಳುವಂತಹ ಶಕ್ತಿಯಾಗಿದೆ. ಆದ ಕಾರಣದಿಂದಾಗಿ ನಾವು ಅಲ್ಲಾಹನಿಗೆ ಪ್ರಾರ್ಥಿಸುತ್ತಿರುವಾಗ ಅಲ್ಲಾಹನ ನಾಮಗಳೊಂದಿಗೆ, ನಾವು ಮಾಡಿರುವಂತಹ ಸತ್ಕಾರ್ಯಗಳೊಂದಿಗೆ, ಅದೇ ರೀತಿ ನಾವು ನಮ್ಮ ಸಮಾಜದಲ್ಲಿರುವಂತಹ ಸಜ್ಜನ ದಾಸನ ಪ್ರಾರ್ಥನೆಯೊಂದಿಗೆ ಮಾತ್ರ ನಾವು ಪ್ರಾರ್ಥಿಸಬೇಕಾಗಿದೆ. ಇದು ಶಿಫಾರಸಿನ ಸರಿಯಾದಂತಹ ವಿಧಾನವಾಗಿದೆ. ಇದಕ್ಕೆ ಹೊರತಾಗಿರುವಂತಹ ನಬಿಗಳ ವಸೀಲವಾಗಿರಲಿ, ನಬಿಗಳ ಶಿಫಾರಸ್ಸಾಗಿರಲಿ, ಸಹಾಬಿಗಳ ಶಿಫಾರಸ್ಸಾಗಿರಲಿ, ಖುಲಫಾ ರಾಶಿದೀನ್ ರವರ ಶಿಫಾರಸ್ಸಾಗಿರಲಿ, ವಲಿಗಳ ಶಿಫಾರಸ್ಸಾಗಿರಲಿ, ಅದೇ ರೀತಿ ಇನ್ನಿತರ ಯಾವುದೇ ವ್ಯಕ್ತಿ ಶಿಫಾರಸ್ಸಾಗಿರಲಿ, ಅದು ನಿಷೇಧವಾಗಿದೆ, ಅದು ಹರಾಮಾಗಿದೆ, ಅದು ಶಿರ್ಕ್ ಆಗಿದೆ. ಅಲ್ಲಾಹು ಈ ರೀತಿಯ ಎಲ್ಲಾ ರೀತಿಯ ಶಿರ್ಕಿನ ಎಲ್ಲಾ ರೀತಿಯ ಮಾರ್ಗಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ಅಲ್ಲಾಹು ಎಲ್ಲಾ ರೀತಿಯ ಮೂಢನಂಬಿಕೆಗಳಿಂದ ಅಲ್ಲಾಹು ನಮಗೆ ಸಂರಕ್ಷಿಸಲಿ. ಅಲ್ಲಾಹು ನಮ್ಮೆಲ್ಲರಿಗೆ ದೀನಿನ ಧರ್ಮದ ನೈಜ ಜ್ಞಾನವನ್ನು ಅರಿಯುವಂತಹ ತೌಫೀಕನ್ನು ನಮಗೆ ದಯಪಾಲಿಸಲಿ. ಸಮಾಜದ ಪ್ರತಿಯೊಂದು ಕೆಳಕಿನಿಂದ, ಸಮಾಜದಲ್ಲಿ ಹರಡುತ್ತಿರುವಂತಹ ಪ್ರತಿಯೊಂದು ಕ್ಷೋಭೆಯಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ಅಲ್ಲಾಹು ನಮ್ಮೆಲ್ಲರಿಗೆ ಶಾಂತಿ ಮತ್ತು ನೆಮ್ಮದಿಯ ಜೀವನವನ್ನು ಅಲ್ಲಾಹು ದಯಪಾಲಿಸಲಿ. ನಮ್ಮೆಲ್ಲರ ಪಾಪಗಳನ್ನು ಅಲ್ಲಾಹು ಕ್ಷಮಿಸಿ ನಮ್ಮೆಲ್ಲರಿಗೆ ತನ್ನ ಸಜ್ಜನ ದಾಸರಲ್ಲಿ ಸೇರಿಸಿ ಸ್ವರ್ಗ ಪ್ರವೇಶಿಸಲಿ. ಆಮೀನ್. ವಾಹು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.